ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆ, ಇದು ಭಾನುವಾರ. ನೋಡಿದೆ ಬೆಳಗ್ಗೆ ಎದ್ದು 6 ಗಂಟೆಗೆ ಬಟ್ಟೆ ತೊಳೆಯೋಣ ಅಂದರೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಲೈಟಾಗಿ. ಇದರಲ್ಲಿ ಹೆಂಗೆ ಚಳಿಲಿ ಬಟ್ಟೆ ತೊಳೆಯೋದು, ಮಳೆ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡೆ. ನಾನು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ, ಯಾಕೆಂದರೆ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ರು. ಅವ್ರು ಬರೋದು 1:30 ಆಗುತ್ತೆ. ಭಾನುವಾರ ಆಗಿದ್ದರಿಂದ ಇವತ್ತು ಹಾಫ್ ಡೇ ಕೆಲಸ ಇತ್ತು ಅವ್ರಿಗೆ. ನನ್ನ ಮಗ ಮನೇಲಿದ್ದ, ಅದಕ್ಕೆ ಸರಿ ಆಮೇಲೆ ಎದ್ಬಿಟ್ಟು ತಿಂಡಿ ಮಾಡೋಣ, ಈ ಮಳೆಯಲ್ಲಿ ಇನ್ನೇನು ಕೆಲಸ ಮಾಡೋದು ಅಂದ್ಬಿಟ್ಟು ಮತ್ತೆ ಮಲ್ಕೊಂಡು ಆಮೇಲೆ ಒಂದು 10 ಗಂಟೆ ಹಂಗೆ ಎದ್ಬಿಟ್ಟು ತಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅವಲಕ್ಕಿ ತಿಂಡಿ. ನನ್ನ ಮಗನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನಮ್ಮ ಯಜಮಾನ್ರಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಬಟ್ ತುಂಬ ದಿವಸ ಆಗಿತ್ತು ಅವಲಕ್ಕಿ ತಿಂಡಿ ಮಾಡಿ, ಅದಕ್ಕೋಸ್ಕರ ಅವಲಕ್ಕಿ ತಿಂಡಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಐಪ್ ಅಂತ ಬರುತ್ತೆ, ಐಪ್ ಪಾಯಿಂಟ್ ಕೊಡೋದು ಮರಿಬೇಡಿ. ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಚಳಿ ಇತ್ತಲ್ವ, ಹಂಗಾಗಿ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಮನೆಗೆ. ಅವರು ಬಂದು ತಿಂಡಿ ಎಲ್ಲ ತಿನ್ಕೊತಾ ಇದ್ದರು. ನಾನು ಸ್ವಲ್ಪ ಕಾಲೆಳಿತಾ ಇದ್ದೆ ನಮ್ಮ ಯಜಮಾನ್ರಿಗೆ. ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಬಿಳಿ ಶರ್ಟ್ ಹಾಕೊಂಡು ಹೋಗಿದ್ದಾರೆ ಕೆಲಸ ಮಾಡೋಕ್ಕೆ. ಬಿಳಿ ಶರ್ಟ್ ಕೇಳಿದ್ರೆ ಅದಕ್ಕೆ ಆಯಾಸ ಆಗೈತೆ ಅಂತಲೇ. ಬಿಳಿ ಶರ್ಟಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂದರೆ ಸಿದ್ದರಾಮಯ್ಯನ ದುಡ್ಡನ್ನು ಕಿತ್ಕೊಂಡ್ರು ನನಗೆ. ಸಿದ್ದರಾಮಯ್ಯನ ದುಡ್ಡನ್ನೂ ಬಿಡಲಿಲ್ಲ ನನ್ನ ಹತ್ರ. ಮತ್ತು ನೀನಾಗಿದ್ರೆ ಚನ್ನಗಿರಿ ಆಸ್ಪತ್ರೆ ಡಾಕ್ಟ್ರ್ ಕಾಣೋ ತನಕ ಓಡೋಕ್ಕಿದ್ದಪ್ಪ. ಮತ್ತು ನಿಮ್ಮದು ಮಾತ್ರ ಜೀವ. ನನಗೆ ಬರೋ ಕಾಲು ನೋವೇನಾರ ನಿನಗೆ ಬಂದಿದ್ರೆ 3 ದಿನ ಕೆಲಸ ಮಾಡ್ತಿದ್ದಿಲ್ಲ, ನಿನಗೆ ಗೊತ್ತಾ? ನಾನು ಹೋದರೆ ಹೋಗಲಿ ಅಂತ ಅದ್ರಾಗೆ ಕೆಲಸ ಮಾಡ್ತಾಯಿದ್ದೀನಿ. ಹಿಂಗಂತೀಯ ನೋಡಿ ನೀನು. ಹಿಂಗೆ ಒಂದೊಂದೇ ನಾನು ಆಸ್ಪತ್ರೆಗೆ ಕಳಿಸ್ದಲ್ಲೇ ಅರ್ಧ ಮೆತ್ತು ಮಾಡಿಬಿಟ್ಟೆ ನೀನು. ಇದರಲ್ಲಿ ಪಿ ಎಸ್ ಹಾಸ್ಪಿಟಲ್ ಫ್ರೀ ಅಂತ. ಓ, ನಾನು ಫ್ರೀ ಆಸ್ಪತ್ರೆಗೆ ಹೋಗ್ಬೇಕು, ನೀನು ಮಾತ್ರ ಅಲ್ಲೇ ಟ್ಯಾಬ್ಲೆಟ್ಸ್ ಅದೆಲ್ಲ ಇರ್ತಾರಂತಾರೆ, ದುಡ್ಡು ಕೊಟ್ಟು ಹೋಗ್ಬೇಕು. ನೋಡಿ ಫ್ರೆಂಡ್ಸ್ ಹೆಂಗೈತಿದು. ನಾನು ಫ್ರೀ ಆಸ್ಪತ್ರೆಗೆ ಹೋಗ್ಬೇಕಂತೆ, ಇವ್ರು ಮಾತ್ರ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿರೋ ಆಸ್ಪತ್ರೆಗೆ ಹೋಗಿ. ಇದು ಯಾವ ನ್ಯಾಯ ಇದು? ಅದೆಲ್ಲಾಯ್ತು ಫ್ರೀ ಹಾಸ್ಪಿಟ್ಲ್? ಅದೆಲ್ಲ ಹುಡುಕಿದೆ ಹಂಗೆ, ನನಗೋಸ್ಕರನೇ ಹುಡುಕಿದೆ ಹಂಗೆ ಇದೆಯಾ? ನಾನು ಹೆಂಡ್ತಿಗೆ ಯಾರು ದುಡ್ಡು ಹಾಕ್ತಾರೆ? ಫ್ರೀ ಹಾಸ್ಪಿಟ್ಲಿಗೆ ಕಳಿಸ್ಬಿಡೋಣ ಅಂತ ಹುಡುಕ್ಯಂಬಂದ ಹೋಗಿ ಹಾಸ್ಪಿಟ್ಲು. ನೋಡು, ಕೆಲಸ ಮಾಡೋಕ್ಕೆ ಮಾತ್ರ ಹೆಂಡ್ತಿ ಬೇಕು. ಹಾಸ್ಪಿಟ್ಲು ಹುಷಾರಿಲ್ದ ಮಕ್ಕಂದ್ರೆ ಮಾತ್ರ ಫ್ರೀ ಆಸ್ಪತ್ರೆ ಹುಡ್ಕೋದು. ನೀವು ಮಾತ್ರ ಸಾವಿರ ಖರ್ಚಾಗಲಿ ಚೆನ್ನಾಗಿರೋ ಆಸ್ಪತ್ರೆಗೆ ಹೋಗೋದು. ಇದು ಹೆಂಡ್ತಿಯರ ಜೀವನ. ಅನ್ಕೋಯ್ತಂತ ಅಲ್ಲಿ ಮತ್ತು ನೀನು ಅವಾಗ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳಕ್ಕಾರ ಗೌರ್ಮೆಂಟ್ ಆಸ್ಪತ್ರೆ ಮಾಡಿಸ್ಕೊಂಡ್ರೆ ಬೇಡ, ನನಗೆ ಫಾರಿನ್ನೇ ಬೇಕು. ನನಗೆ ಲೆನ್ಸ್ ಹಾಕ್ಸ್ಕೊಳಕ್ಕಾರ ಫಾರಿನ್ ಲೆನ್ಸೇ ಬೇಕು ಅಂತ 42,000 ರೂಪಾಯಿ ಆದ್ರೂ ಹೋಗಿ ಮಾಡಿಸ್ಕೊಂಬಂದೆ. ಈಗ ನನಗೆ ಹುಷಾರಿಲ್ಲ ಅಂತ ನೀನು ಗೌರ್ಮೆಂಟ್ ಹುಡುಕ್ತೀಯ ಅಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಮೋಸ ಮಾಡ್ತಾರೆ ನನಗೆ. ನೋಡಿ, ಗೌರ್ಮೆಂಟ್ ಹುಡುಕ್ಯಂಬಂದಾರಿ ನನ್ನ ಹೆಂಡ್ತಿಗೆ ಆಸ್ಪತ್ರೆಗೆ ಗೌರ್ಮೆಂಟಿಗೆ ತೋರ್ಸೋಣ ಅಂತ. ಭಾರಿ ಮೋಸ. ಸುಮ್ಮನೆ ತಮಾಷೆಗೆ ಮಾತಾಡಿದ್ದು ಫ್ರೆಂಡ್ಸ್, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ.
ನೋಡಿ ಸಾಯಂಕಾಲ ಆಗೋಯ್ತು. ಅಂದರೆ ನಾನು ಚಳಿಗೆ ಮಲಗ್ತಿರ್ಲಿಲ್ಲ ಅಂದರೆ ಹಂಗೆ ಬೆಚ್ಚಗೆ ಒದ್ಕೊಳ್ಳೋದು, ಕುತ್ಕೊಳ್ಳೋದು, ಮಲ್ಕೊಳ್ಳೋದು ಈ ಥರ ಮಾಡಿದ್ದೀನಿ. ಸಾಯಂಕಾಲವರೆಗೂ ಹಂಗೆ ಆಗಿತ್ತು. ಆಮೇಲೆ ಸಾಯಂಕಾಲ ನಮ್ಮ ಯಜಮಾನ್ರು ಹೋಗಿ ಚಿಕನ್ ತೊಗೊಂಡು ಬಂದರು, ಒಂದು ಅರ್ಧ kg. ಸೊ ಇವಾಗ ಚಿಕನ್ ಫ್ರೈ ರೆಡಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಅರ್ಧ kg ಮಾತ್ರ ತೊಗೊಂಡು ಬಂದಿದ್ದರು, ಹಾಗಾಗಿ ಫ್ರೈ ಮಾಡ್ತಾಯಿದ್ದೀನಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ಸಂಡೇ ಫುಲ್ ಹಿಂಗೆ ಆಗೋಯ್ತು ಫ್ರೆಂಡ್ಸ್. ಸಂಡೇ ಮುಗ್ದೇ ಹೋಯ್ತು ಸಂಡೇ ಇವತ್ತಿಗೆ. ಸೊ ವಿಡಿಯೋ ಇಷ್ಟೇ, ಸಂಡೇ ವಿಡಿಯೋ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಹೊಸ್ದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಹಾ, ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೈ.